ಹೋಮರಗೆ ವರ್ಜಿಲಗೆ ಡಾಂಟೆ ಮೇನ್ ಮಿಲ್ಟನಗೆ ನಾರಣಪ್ಪಂಗೆ ಮೇನ್ ಪಂಪನಿಗೆ ಋಷಿವ್ಯಾಸ ಭಾಸ ಭವಭೂತಿ ಮೇನ್ ಕೃತ್ತಿವಾಸಾದಿ ನನ್ನಯ್ಯ ಪಿರ್ದೂಸಿ ಕಂಬಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲಾಚಾರ್ಯರೆಲ್ಲರ್ಗೆ ಜ್ಯೋತಿ ಇರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆನಾಂ ಲೋಕಗುರು ಕೃಪೆ ಇರಲಿ ಲೋಕ ಕವಿ ಕೃಪೆ ಬರಲಿ ಲೋಕ ಹೃದಯದ ಬಯಕೆಯ ಆಶೀರ್ವಾದವೈತರಲಿ ಮಣಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ ಮತ್ತೆ ಮುಡಿಯಾಗಿರಲಿ ಬಾಳ್ವೆ ಜಯಸುಗೆ ರಸ ತಪಸ್ಸೇ ದೊರೆಕೊಳ್ಗೆ ಚಿರಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ. ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ವಿದ್ಯಾರ್ಥಿಗಳೇ, ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. 2000 ವರ್ಷಗಳಿಂದಲೂ ನಿರಂತರವಾಗಿ ನಮ್ಮ ಕವಿ ಪುಂಗವರು ತಮ್ಮ ಸಾಹಿತ್ಯ ಕೃಷಿಯ ಮೂಲಕ ಕನ್ನಡ ಭಾಷೆಯನ್ನು ಕಟ್ಟಿ ಬೆಳೆಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಅವರನ್ನು ಆಧಾರವಾಗಿಟ್ಟುಕೊಂಡು ಒಂದು ಚಟುವಟಿಕೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ಆ ಚಟುವಟಿಕೆ ಹೆಸರು ಇವರು ಯಾರು ಬಲ್ಲಿರೇನು ಅಂತ. ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಕವಿಗಳ ಭಾವಚಿತ್ರವನ್ನು ತೋರಿಸ್ತೀನಿ, ಅದರ ಜೊತೆಗೆ ಅವರ ಬಿರುದುಗಳನ್ನು ಹೇಳ್ತೀನಿ. ಅದನ್ನು ಆಧರಿಸಿ ನೀವೇನು ಮಾಡಬೇಕು, ಆ ಕವಿಗಳನ್ನು ಹೆಸರಿಸಬೇಕು ವಿದ್ಯಾರ್ಥಿಗಳೇ. ಹೆಸರಿಸ್ತೀರಲ್ಲ, ಜಾಣ ಮಕ್ಕಳು ನೀವು ಖಂಡಿತವಾಗಲೂ ಉತ್ತರ ಹೇಳ್ತೀರಾ. ನೋಡಿ, ಭಾವಚಿತ್ರ ಕಾಣ್ತಾ ಇದೆಯಲ್ಲ, ಈ ಕವಿಗೆ ಆದಿಕವಿ ಎಂಬ ಬಿರುದಿದೆ. ಯಾರು ಇವರು ಹಾಗಾದರೆ? ಸರಿ, ಶಭಾಷ್, ಸರಿಯಾಗಿ ಹೇಳ್ತಾ ಇದ್ದೀರಾ. ಇವ್ರ ಹೆಸರು ಪಂಪ. ಇವ್ರಿಗೇನಿದೆ ಬಿರುದು? ಶಕ್ತಿ ಕವಿ ಅಂತ ಕರೀತಾರೆ. ಯಾರನ್ನು ಕರೀತಾರೆ ವಿದ್ಯಾರ್ಥಿಗಳೇ ಶಕ್ತಿ ಕವಿ ಅಂತ? ಶಭಾಷ್, ಯಾರನ್ನು ಕರೀತಾರೆ? ರನ್ನ ಮಹಾಕವಿಯನ್ನು ಶಕ್ತಿ ಕವಿ ಅಂತ ಕರೀತಾರೆ. 3ನೇ ಕವಿಯ ಭಾವಚಿತ್ರ ನೋಡೋಣ ವಿದ್ಯಾರ್ಥಿಗಳೇ. ಭಾವಚಿತ್ರ ಕಾಣ್ತಾ ಇದೆಯಲ್ಲ ನಿಮಗೆ? ಇವರಿಗಿರ್ತಕ್ಕಂಥ ಬಿರುದು ಷಟ್ಪದಿ ಬ್ರಹ್ಮ. ಯಾರನ್ನು ಕರೀತಾರೆ ವಿದ್ಯಾರ್ಥಿಗಳೇ ಷಟ್ಪದಿ ಬ್ರಹ್ಮ ಅಂತ? ಶಭಾಷ್, ನಿಮ್ಮ ಉತ್ತರ ಸರಿಯಾಗಿದೆ. ಯಾರನ್ನು ಕರೀತಾರೆ? ರಾಘವಾಂಕ ಕವಿಯನ್ನು ಷಟ್ಪದಿ ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಮತ್ತೊಬ್ಬ ಕವಿಯನ್ನು ನೋಡ್ತೀರಾ? ಕವಿಯ ಭಾವಚಿತ್ರ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ ತಮಗೆ? ಇವರಿಗಿರ್ತಕ್ಕಂಥ ಬಿರುದನ್ನು ನೋಡೋಣ. ಏನಿದೆ ಇವ್ರಿಗೆ ಬಿರುದು? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಯಾರನ್ನು ಕರೀತಾರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ? ನಿಮ್ಮ ಉತ್ತರ ಸರಿಯಾಗಿದೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸ ಮಹಾಕವಿಯನ್ನು ಕರೀತಾರೆ. ಮುಂದಿನ ಕವಿಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಈ ಕವಿಯ ಭಾವಚಿತ್ರ ಕಾಣ್ತಾ ಇದೆಯಲ್ಲ, ಇವರನ್ನು ಏನಂತ ಕರೀತಾರೆ? ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಕರೀತಾರೆ. ಯಾರಿವರು ಹಾಗಾದರೆ? ಶಭಾಷ್, ನಿಮ್ಮ ಉತ್ತರ ಸರಿಯಾಗಿದೆ. ಯಾರಿವರು? ಮುದ್ದಣ ಕವಿ. ಹಾಗಾದರೆ ಇವತ್ತು ನಾವು ಮುದ್ದಣ ಕವಿ ರಚಿಸಿರ್ತಕ್ಕಂತಹ ಸಪ್ತಾಕ್ಷರಿ ಮಂತ್ರ ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಆ ಪಾಠವನ್ನು ಅಭ್ಯಾಸ ಮಾಡುವ ಪೂರ್ವದಲ್ಲಿ ಈ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಕೃತಿಕಾರರ ಪರಿಚಯವನ್ನು ಒಂದು ಹಾಡಿನ ಮೂಲಕ ಮಾಡಿಕೊಳ್ಳೋಣ. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣನ ಕಥೆಯ. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣನ ಕಥೆಯ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಂದಳಿಕೆಯಲ್ಲಿ ಹುಟ್ಟಿ ಬಂದನು.
1870 ಜನವರಿ 24ರಂದು ತಾ ಜನಿಸಿದನು. ತಿಮ್ಮಪ್ಪಯ್ಯ ಮಹಾಲಕ್ಷ್ಮಿಯ ಮುದ್ದಿನ ಮಗನು. ಹುಟ್ಟಿದ ಮಗನಿಗೆ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡ್ಯಾರು. ತಾಯಿ ಮುದ್ದಿನಿಂದ ಇವನನ್ನು ಮುದ್ದಣ್ಣ ಎಂದಾಳು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಪ್ರಾಥಮಿಕ ವಿದ್ಯಾಭ್ಯಾಸ ನಂದಳಿಕೆಯಲ್ಲಿ ಮುಗಿಸಿ ಉಡುಪಿಗೆ ತಾ ಬಂದಾನು. ವಿದ್ಯಾಭ್ಯಾಸ ಮುಂದುವರಿಸಲಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದನು. ಬಡತನಕ್ಕೆ ಮಣಿದು ಉಡುಪಿ ಬೋರ್ಡ್ ಹೈಸ್ಕೂಲಿನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಮಾಸಿಕ 10 ರೂಪಾಯಿ ವೇತನ ಪಡೆದು ಜೀವನ ನಡೆಸ್ಯಾನು. ವೃತ್ತಿ ಜೀವನ ನಡೆಸ್ಯಾನು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಬಳಲಿ ಸುಬ್ಬರಾಯರ ಪರಿಚಯ ಅದೃಷ್ಟವಶಾತ್ ತಾ ಹೊಂದಿದನು. ಅವರ ಪರಿಚಯದಿಂದ ಮುದ್ದಣ ಸಾಹಿತ್ಯಾಸಕ್ತಿ ಬೆಳೆಸಿಕೊಂಡನು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಯಕ್ಷಗಾನ, ಶ್ರೀರಾಮ ಪಟ್ಟಾಭಿಷೇಕಂ, ವಾರ್ಧಕ ಷಟ್ಪದಿಯಲ್ಲಿನ ಕಾವ್ಯ ರಚಿಸಿ ತೋರ್ಯಾನು. ತನ್ನ ಪಾಂಡಿತ್ಯ ಮೆರೆದಾನು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಶ್ರೀರಾಮಶ್ವಮೇಧಂ, ಅದ್ಭುತ ರಾಮಾಯಣ ಎಂಬ ಗದ್ಯ ಕಾವ್ಯಗಳ ರಚಿಸಿದ. ಬಡತನದಿಂದ ಬಳಲಿ ಬೆಂಡಾದರು ಉತ್ಸಾಹದಿಂದ ಜೀವನ ನಡೆಸಿದ. ಫೆಬ್ರವರಿ 15, 1901 ವಾಸಿಯಾಗದ ಕಾಯಿಲೆಗೆ ತುತ್ತಾಗಿ ಇಹಲೋಕವನ್ನು ತ್ಯಜಿಸಿ ಹೋದನು. ಇಂದಿಗೂ ಕನ್ನಡ ಸಾಹಿತ್ಯ ಲೋಕದಿ ಜೀವಂತ ಉಳಿದಾನು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಹಾಡಿನ ಮೂಲಕ ಕವಿ ಪರಿಚಯ ಮಾಡಿಕೊಂಡರಲ್ಲ ವಿದ್ಯಾರ್ಥಿಗಳೇ. ಮುದ್ದಣ ಕವಿಯ ಇನ್ನೂ ಕೆಲವು ವಿಶೇಷತೆಗಳನ್ನು ಅಭ್ಯಾಸ ಮಾಡೋಣ. ಮುದ್ದಣ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯಲ್ಲಿ ಜನಿಸಿದರು. ಉಡುಪಿ ಜಿಲ್ಲೆ ಕಾಣ್ತಾ ಇದೆಯಲ್ಲ, ಕರ್ನಾಟಕ ನಕ್ಷೆ ಕಾಣ್ತಾ ಇದೆ, ಉಡುಪಿ ಜಿಲ್ಲೆ ಕಾಣ್ತಾ ಇದೆ. ನಂದಳಿಕೆ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಮುದ್ದಣ ಕವಿ 24/1/1870 ಜನಿಸ್ತಾರೆ. ಇವರ ತಂದೆ ಹೆಸರು ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ, ಪತ್ನಿಯ ಹೆಸರು ಕಮಲಾಬಾಯಿ ಎಂಬುದು ಅಂತ. ಇನ್ನು ಮುದ್ದಣ ಕವಿ ತಂದೆ ತಾಯಿಯವರು ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಲೆಗಾರರಾಗಿ ಕೆಲಸ ಮಾಡ್ತಾ ಇದ್ರು. ಮುದ್ದಣ ಕವಿಯ ಮೊದಲ ಹೆಸರು ಲಕ್ಷ್ಮೀನಾರಾಯಣ ಅಂತ. ಆದರೆ ಮುದ್ದಣ ಕವಿಯ ತಾಯಿ ಅಂದರೆ ಮಹಾಲಕ್ಷ್ಮಮ್ಮನವರು ಅವರನ್ನು ಪ್ರೀತಿಯಿಂದ ಮುದ್ದಣ ಅಂತ ಕರಿತಾ ಇದ್ರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಆ ತಾಯಿ ಕರಿತಾ ಇರ್ತಕ್ಕಂಥ ಹೆಸರಿನಿಂದಲೇ ಮುದ್ದಣ ಕವಿ ಪ್ರಸಿದ್ಧರಾದರು. ಮುದ್ದಣ ಕವಿಯ ಶಿಕ್ಷಣದ ಬಗ್ಗೆ ನೋಡೋದಾದರೆ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ನಂತರ ಉಡುಪಿಗೆ ಬಂದು ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದು 1889ರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ 10 ರೂಪಾಯಿ ಮಾಸಿಕ ವೇತನ ಪಡೆದು ವ್ಯಾಯಾಮ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡ್ತಾರೆ. ನಂತರ ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲಿಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತನಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಮುದ್ದಣ ಕವಿ ಬರೆದಿರ್ತಕ್ಕಂಥ ಕೃತಿಗಳು ಯಾವುವು ನೋಡೋಣ. ಮುದ್ದಣ ಕವಿ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ 2 ಯಕ್ಷಗಾನ ಪ್ರಸಂಗಗಳನ್ನು ರಚನೆ ಮಾಡಿದ್ದಾರೆ. ವಾರ್ಧಕ ಷಟ್ಪದಿಯಲ್ಲಿ ಒಂದು ಕಾವ್ಯವನ್ನು ಬರೆದಿದ್ದಾರೆ, ಅದು ಶ್ರೀರಾಮ ಪಟ್ಟಾಭಿಷೇಕಂ ಎಂಬುದು ಅಂತ. ಮುದ್ದಣ ಕವಿಯು ಹಳಗನ್ನಡದ ಗದ್ಯ ಕಾವ್ಯವನ್ನು ರಚಿಸಿದ್ದಾರೆ, ಒಂದು ಅದ್ಭುತ ರಾಮಾಯಣ, ಇನ್ನೊಂದು ಶ್ರೀರಾಮಾಶ್ವಮೇಧಂ ಅಂತ.
ಮುದ್ದನ ಕವಿ ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದ ಕೃತಿಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆದರೆ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ವಿದ್ವಾಂಸ ಮಳಲಿ ಸುಬ್ಬರಾಯರಿಂದ ಪ್ರೇರಣೆ ಪಡೆದು ಮುದ್ದನ ಕವಿ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರು. ಶ್ರೇಷ್ಠವಾದ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ಇವರ ಸೇವೆಯನ್ನು, ಇವರ ಸಾಹಿತ್ಯ ಕೃಷಿಯನ್ನು, ಇವರು ಹೊಸಗನ್ನಡದ ಪ್ರಾರಂಭದಲ್ಲಿ ಇವರು ಸಾಹಿತ್ಯ ರಚನೆಯನ್ನು ಮಾಡಿದ್ದರಿಂದಾಗಿ ಕನ್ನಡ ಸಾಹಿತ್ಯ ಲೋಕ ಇವರನ್ನು ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಹೆಸರಿನಿಂದ ಕರಿತು ಇವರಿಗೆ ಬಿರುದನ್ನು ನೀಡಿತು. ಮುದ್ದನ ಕವಿ 1901 ಫೆಬ್ರವರಿ 15ರಂದು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಕೇವಲ 31 ವರ್ಷ ಬದುಕಿದ್ರೂ ಕೂಡ ಕನ್ನಡ ಸಾಹಿತ್ಯ ಲೋಕ ಯಾವತ್ತೂ ಮರೆಯಲಾರದಂತೆ, ಕರ್ನಾಟಕ ಯಾವತ್ತೂ ಮರೆಯಲಾರದಂತೆ ಶ್ರೇಷ್ಠವಾದ ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡ್ತಾರೆ ಮುದ್ದನ ಕವಿಯವರು. ಇನ್ನು ಈ ಸಪ್ತಾಕ್ಷರಿ ಮಂತ್ರ ಪಾಠದ ಆಕರ ಕೃತಿ ಯಾವುದು ವಿದ್ಯಾರ್ಥಿಗಳೇ? ಮುದ್ದನ ಭಂಡಾರ. 13ನೆಯ ಆಶ್ವಾಸನದಿಂದ ಆರಿಸಿಕೊಂಡಿರತಕ್ಕಂತಹ ಅರಣ್ಯಕ ಮುನಿ ದರ್ಶನಂ ಎಂಬ ಒಂದು ಕೃತಿಯಿಂದ ಇದನ್ನು ಆಯ್ಕೆ ಮಾಡಿಕೊಂಡಿದೆ. ಅರಣ್ಯಕ ಮುನಿ ದರ್ಶನಂ ಎಂಬ ಭಾಗದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆಕರ ಕೃತಿ ಕಾಣ್ತಾ ಇದೆಯಲ್ಲ ನಮಗೆ, ಮುದ್ದನ ಭಂಡಾರ. ಈ ಮುದ್ದನ ಭಂಡಾರ ಎಂಬ ಕೃತಿಯನ್ನು ಕನ್ನಡ ನಿಘಂಟು ತಜ್ಞ ಶತಾಯುಷಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಸಂಪಾದನೆ ಮಾಡಿ ನಮ್ಮ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಆಶ್ಚರ್ಯವಾಗಬಹುದು. ಮುದ್ದನ ಕವಿಯ ಬಗ್ಗೆ ಹೇಳ್ತಾ ಮುದ್ದನ ಕವಿಯ ಬಗ್ಗೆ ವಿವರಣೆ ಮಾಡ್ತಾ ಏನು ಗುರುಗಳು ಶಂಕರಾಚಾರ್ಯರ ಬಗ್ಗೆ, ಬಸವಣ್ಣನವರ ಬಗ್ಗೆ, ವಿವೇಕಾನಂದರ ಬಗ್ಗೆ, ಶಂಕರ್ನಾಗ್ ಬಗ್ಗೆ ಏನು ಹೇಳ್ತಾರಪ್ಪ ಅಂತ ಆಶ್ಚರ್ಯ ಆಗಿರ್ಬೋದು. ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಮುದ್ದನ ಕವಿ ಕೇವಲ 31 ವರ್ಷ ಬದುಕಿದ್ರೂ ಕೂಡ ಯಾವತ್ತೂ ನಮ್ಮ ನಾಡು ಮರೆಯಲಾರದಂಥ ಸೇವೆ ಮಾಡಿದರು. ನಾಡು ಅವರನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಕಡಿಮೆ ವಯಸ್ಸಿನಲ್ಲಿ ಅವರು ಮರಣ ಹೊಂದಿದ್ದರೂ ಕೂಡ ಕನ್ನಡ ಸಾಹಿತ್ಯ ಲೋಕ ಯಾವತ್ತೂ ಮರೆಯಲಾರದಂಥ ಕಾಣಿಕೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಶಂಕರಾಚಾರ್ಯರು, ಬಸವಣ್ಣನವರು, ಸ್ವಾಮಿ ವಿವೇಕಾನಂದರು ಮತ್ತು ಶಂಕರ್ನಾಗ ಇವರೆಲ್ಲ ಅಕಾಲಿಕ ಮರಣಕ್ಕೆ ತುತ್ತಾದರು. 30ರಿಂದ 40 ವರ್ಷದ ಒಳಗೆ ಅವರೆಲ್ಲ ತೀರ್ಕೊಂಡರೂ ಕೂಡ ಅವರು ನಾಡು ಎಂದೂ ಮರೆಯಲಾರದಂಥ ಸಾಧನೆಯನ್ನು ಮಾಡಿ ಹೋಗಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಸಪ್ತಾಕ್ಷರಿ ಮಂತ್ರ ಪಾಠವನ್ನು ಅಧ್ಯಯನ ಮಾಡೋ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ಆ ಪೂರ್ವ ಕಥೆಯನ್ನು ಸ್ವಲ್ಪ ನೋಡೋಣ. ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ರಾವಣನ ಸಹೋದರನಾಗಿರ್ತಕ್ಕಂಥ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿ ಸೀತಾ ಸಮೇತನಾಗಿ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ನೋಡ್ರಿ, ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡ್ತಕ್ಕಂಥ ಚಿತ್ರ ನಿಮಗೆ ಕಾಣ್ತಾ ಇದೆ. ಆನಂತರ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡ್ತಕ್ಕಂಥ ಚಿತ್ರ ನಿಮಗೆ ಕಾಣ್ತಾ ಇದೆ. ಒಂದು ದಿವಸ ಸೀತೆ ರಾಮ ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪಗೈಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗರ್ಭಿಣಿಯಾಗಿರ್ತಕ್ಕಂಥ ಸೀತೆ ತನ್ನ ಮನದ ಬೇಸರ ಕಳೆಯಲು ಕಾಡಿನ ಋಷ್ಯಾಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನು ಪ್ರಕಟಿಸ್ತಾಳೆ. ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಋಷ್ಯಾಶ್ರಮ, ಕಾಣ್ತಾ ಇದೆ ವಿದ್ಯಾರ್ಥಿಗಳ ಋಷ್ಯಾಶ್ರಮ. ಗರ್ಭಿಣಿಯಾಗಿದ್ದ ಸೀತೆ ತನ್ನ ಮನದ ಬೇಸರ ಕಳೆಯಲು ಕಾಡಿನ ಋಷ್ಯಾಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನು ಶ್ರೀರಾಮಚಂದ್ರನ ಹತ್ರ ಪ್ರಕಟ ಮಾಡ್ತಾಳೆ. ಕಾಕತಾಳೀವೋ ಎಂಬಂತೆ ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿದ ಮಾತನ್ನು ಬೇಹುಗಾರರಿಂದ ತಿಳಿದ ರಾಮ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ಗರ್ಭಿಣಿಯಾದ ಸೀತೆಯನ್ನು ತೊರೆಯಲು ನಿರ್ಧರಿಸಿದನು. ಋಷ್ಯಾಶ್ರಮದ ಚಿತ್ರ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ ನಿಮಗೆ. ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ತಿಳಿಸುತ್ತಾನೆ. ರಾಜಾಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ಸೀತೆಯನ್ನು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು. ಇತ್ತ ಶ್ರೀರಾಮನು ಸೀತಾಪರಿತ್ಯಾಗದಿಂದ ನೊಂದಿದ್ರೂ ಕೂಡ ಕರ್ತವ್ಯದಲ್ಲಿ ಎಳ್ಳಷ್ಟೂ ಅಪಚಾರ ಮಾಡದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದನು. ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರ್ತಕ್ಕಂಥ ಚಿತ್ರ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ ನಿಮಗೆ. ಒಂದು ದಿನ ಏನಾಗುತ್ತೆ, ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬರ್ತಾರೆ. ಅಂದರೆ ಶ್ರೀರಾಮಚಂದ್ರನನ್ನು ಭೇಟಿಯಾಗೋದಕ್ಕೆ ಬರ್ತಾರೆ. ಆವಾಗ ಶ್ರೀರಾಮಚಂದ್ರ ಏನು ಅವರನ್ನು ಗೌರವಾದರಗಳಿಂದ ಸ್ವಾಗತಿಸಿ ಶ್ರೀರಾಮ ಋಷಿ ಪರಿವಾರವನ್ನು ಷೋಡಶೋಪಚಾರದಿಂದ ಸತ್ಕರಿಸ್ತಾರೆ. ಆದರೆ ರಾಮನು ತನ್ನಿಂದ ಹತನಾದ ರಾವಣ ಬ್ರಹ್ಮಮಾನಸ ಪುತ್ರ ಪುಲಸ್ಥರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ತಿಳಿತಾನೆ.
ಅಗಸ್ತ್ಯ ಮಹರ್ಷಿಗಳ ಭಾವಚಿತ್ರ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ, ನಿಮಗೆ ಕಾಣ್ತಾ ಇದೆಯಲ್ಲ? ಸರಿ. ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮಹತ್ಯಾ ದೋಷ ಬಂತೆಂದು ದುಃಖಿತನಾಗ್ತಾನೆ. ಯಾವಾಗ ರಾವಣ ಬ್ರಹ್ಮಮಾನಸ ಪುತ್ರ ಅಂತ ಗೊತ್ತಾಗ್ತದನೋ ಆವಾಗ ರಾಮ ಚಿಂತಾಕ್ರಾಂತನಾಗ್ತಾನೆ. ಬ್ರಹ್ಮಹತ್ಯಾ ದೋಷ ನನ್ನ ಮೇಲೆ ಬಂತು ಅಂತ ಚಿಂತೆಯನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ಧರೆಗೆಳಿದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ಎಂದು ಅಗಸ್ತ್ಯರು ಸಮಾಧಾನ ಪಡಿಸಿದರು. ರಾಮ ಒಪ್ಪದಿದ್ದಾಗ ಅಗಸ್ತ್ಯರು ಅಶ್ವಮೇಧ ಯಾಗ ಮಾಡಲು ಸೂಚನೆಯನ್ನು ಕೊಡ್ತಾರೆ. ಯಾರಿಗೆ? ಶ್ರೀರಾಮಚಂದ್ರನಿಗೆ. ವಿದ್ಯಾರ್ಥಿಗಳೇ, ಅಗಸ್ತ್ಯ ಮಹರ್ಷಿಗಳು ಮತ್ತು ಶ್ರೀರಾಮಚಂದ್ರನ ಭಾವಚಿತ್ರ ನಿಮಗೆ ಕಾಣಿಸ್ತಾ ಇದೆ, ಸರಿನಾ? ಅವರ ಸೂಚನೆಯಂತೆ, ಅಂದರೆ ಅಗಸ್ತ್ಯ ಮಹರ್ಷಿಗಳ ಸೂಚನೆಯಂತೆ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಯಜ್ಞಾಶ್ವದ ಜೊತೆಗೆ ಶತ್ರುಘ್ನ ಬರ್ತಾರೆ, ಜಾಂಬವಂತ ಬರ್ತಾರೆ, ಹನುಮಂತ ಬರ್ತಾರೆ, ಸುಗ್ರೀವ ಜೊತೆ ಬರ್ತಾರೆ. ಅದರ ಜೊತೆಗೆ ಕಪಿ ಸೈನ್ಯ ಮತ್ತು ಅಯೋಧ್ಯೆಯ ಸೇನೆ ಕೂಡ ಬರುತ್ತೆ. ಯಜ್ಞಾಶ್ವ ಏನು ಮಾಡುತ್ತೆ? ಎಲ್ಲ ಕಡೆ ಸಂಚರಿಸ್ತಾ ಬರುವಂಥ ಸಂದರ್ಭದಲ್ಲಿ ಕೆಲವು ರಾಜರು ಏನು ಮಾಡ್ತಾರೆ, ಇದು ರಾಮನ ಕುದುರೆ ಅಂತ ಗೊತ್ತಾದ ತಕ್ಷಣ ಶರಣಾಗತರಾಗ್ತಾರೆ, ರಾಮನಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸ್ತಾರೆ. ಇನ್ನು ಕೆಲವರು ಆ ಅಶ್ವವನ್ನು ಕಟ್ತಾರೆ, ತಮ್ಮ ಶೂರತನವನ್ನು ಪ್ರದರ್ಶನ ಮಾಡಬೇಕಂತ ಬಯಸ್ತಾರೆ. ಆ ರಾಮನ ಸೈನ್ಯದ ಜೊತೆ ಕದನಕ್ಕಿಳಿಯುವ ಪ್ರಯತ್ನ ಮಾಡಿ ಶತ್ರುಘ್ನ, ಜಾಂಬವಂತ, ಹನುಮಂತ, ಸುಗ್ರೀವ ಮತ್ತು ಕಪಿ ಸೈನ್ಯ ಮತ್ತು ಅಯೋಧ್ಯೆಯ ಸೇನೆಯ ಜೊತೆಗೆ ಯುದ್ಧಕ್ಕೆ ಮುಂದಾಗಿ ಸೋತು ಶರಣಾಗ್ತಾರೆ. ಹೀಗೆ ಸಂಚರಿಸ್ತಾ ಚಳಿಗಾಲದಲ್ಲಿ ಒಂದು ದಿನ ಏನು ಮಾಡುತ್ತೆ ಕುದುರೆ? ಅರಣ್ಯಕ ಮುನಿಯ ಆಶ್ರಮವನ್ನು ಪ್ರವೇಶ ಮಾಡ್ತದೆ. ಆಗ ಶತ್ರುಘ್ನಾದ್ಯರು ಏನು ಮಾಡಿದರು? ಅದುವರೆಗೆ ರಾಮಾಶ್ವಮೇಧದ ಕಥೆಯನ್ನು ಮುದ್ದನನಿಂದ ಕೇಳುತ್ತಿದ್ದ ಮನೋರಮೆಗೆ ಮೂಡಿದ ಸಂದೇಹ ಏನು? ಮುದ್ದನ ಅದನ್ನು ಹೇಗೆ ಪರಿಹರಿಸಿದ? ಇದರ ಒಳಗುಟ್ಟೇನು ಎಂಬುದೇ ಪ್ರಸ್ತುತ ಪಠ್ಯಭಾಗದ ಸಾರ. ವಿದ್ಯಾರ್ಥಿಗಳೇ, ಮುದ್ದನ ಕವಿ ಬಡತನದಲ್ಲಿ ಬೆಂದಂಥ ಕವಿ. ಬಡತನದಲ್ಲಿ ಬೆಂದಿದ್ರೂ ಕೂಡ ಕವಿಗಳಿಗೆ ದಾರಿದ್ರ್ಯ ಅನ್ನೋದು ಜನ್ಮಸಿದ್ಧ ಹಕ್ಕು ಎಂದು ತಿಳಿದಿದ್ರೂ ಕೂಡ ಜೀವನವನ್ನು ನಗುನಗುತ್ತಾ ಕಳೆಯೋದಕ್ಕೆ ಪ್ರಯತ್ನ ಮಾಡಿದಂಥ ಕವಿ. ಹೊಸಗನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಹೊಸಗನ್ನಡದ ಮುಂಗೋಳಿಯಾಗಿ ಆಗ ತಾನೇ ಪ್ರವೇಶ ಮಾಡಿ ಶ್ರೇಷ್ಠವಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥ ಕವಿ ಮುದ್ದನ, ಕೊಡುಗೆ ನೀಡಿದಂಥ ಕವಿ ಮುದ್ದನ. ವಿದ್ಯಾರ್ಥಿಗಳೇ, ಈಗ ಪಠ್ಯಭಾಗವನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ ನೋಡ್ರಿ, ಆ ಗದ್ಯವನ್ನು ನಾವು ಪದ ವಿಂಗಡಣೆ ಮಾಡಿದಾಗ ಏನಾಗ್ತದೆ ಸ್ವಲ್ಪ ಗಮನಿಸಬೇಕು ವಿದ್ಯಾರ್ಥಿಗಳೇ. ನಾನು ಓದ್ತೀನಿ, ನೀವು ಗಮನಿಸಬೇಕು. ಇಲ್ಲಿ ಒಂದು ಪಠ್ಯವನ್ನು, ಹಳಗನ್ನಡ ನಡುಗನ್ನಡ ಪಠ್ಯವನ್ನು ಪದವಿಂಗಡಣೆ ಮಾಡಿ ಓದುವಂಥ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು, ಅಲ್ಲಿ ಇರ್ತಕ್ಕಂಥ ವ್ಯಾಕರಣಾಂಶಗಳು, ಆ ಪದ ಛೇದನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಬಿಡಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಪುಸ್ತಕ ಎಲ್ಲರೂ ತೆಗಿಬೇಕು. ನಾನು ಓದೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಇಂತು ಬಂದು ಒದವಿದ ಚಳಿಗಾಲದೋಳ್ ರಾಘವನ ಯಜ್ಞ ತುರಂಗಮಂ ಅರಣ್ಯಕಣ್ ಎಂಬ ಓರ್ವ ಕಿತ್ತಡಿಯ ಪುಣ್ಯ ಆಶ್ರಮಮಂ ಪುಗುತರ್ಪುದುಂ ಕಂಡು ಶತ್ರುಘ್ನ ಆದ್ಯರ್ ಮುನಿಯ ದರ್ಶನಕ್ಕೆ ಎಂದು ಒಳಪೊಕ್ಕು ಮುನಿಗೆ ಎರಗಿದರ್. ಆಗಳ್ ಅರಣ್ಯಕಣ್ ಅಭ್ಯಾಗತರಂ ಮನ್ನಿಸಿ ಸರ್ವರಂ ಆತಿಥ್ಯದಿಂದ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್. ಗಮನಿಸಿದ್ರಲ್ಲ ವಿದ್ಯಾರ್ಥಿಗಳೇ? ಗಮನಿಸಿರ್ತೀರ ನೀವು, ಜಾಣ ವಿದ್ಯಾರ್ಥಿಗಳು. ಈಗ ಈ ಗದ್ಯ ಭಾಗದಲ್ಲಿ ಬಂದಿರತಕ್ಕಂಥ ಹೊಸ ಶಬ್ದಗಳ ಪರಿಚಯವನ್ನು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಅಭ್ಯಾಗತರು ಅಂದರೆ ಏನು? ತಾವಾಗಿಯೇ ಬಂದವರು. ಆದ್ಯರ್ ಅಂದರೆ ಮೊದಲಾದವರು. ಇಂತು ಅಂದರೆ ಹೀಗೆ. ಎರಗು ಅಂದರೆ ನಮಸ್ಕರಿಸು. ಒದವಿದ ಅಂದರೆ ಒದಗಿದ. ಕಿತ್ತಡಿ ಶಬ್ದದರ್ಥ ತಪಸ್ವಿ. ಇನ್ನು ಗೋಷ್ಠಿ ಅಂದರೆ ಮಾತುಕತೆ, ಸಂಭಾಷಣೆ, ಕಥಾಲಾಪ. ತುರಂಗ ಅಂದರೆ ತುರಗ, ಕುದುರೆ, ಅಶ್ವ. ಪುಗುತರ್ಪುದುಂ ಅಂದರೆ ಪ್ರವೇಶಿಸುವುದು. ಮನ್ನಿಸಿ ಅಂದರೆ ಗೌರವಿಸಿ. ವಿನೋದ ಅಂದರೆ ಆನಂದ, ಉತ್ಸಾಹ, ಸಂಭ್ರಮ.
ಶಬ್ದಾರ್ಥಗಳನ್ನು ಗಮನಿಸಿದ್ರಲ್ಲ ವಿದ್ಯಾರ್ಥಿಗಳೇ. ಈಗ ಆ ಗದ್ಯ ಭಾಗವನ್ನು ಅರ್ಥೈಸುವ ಪ್ರಯತ್ನವನ್ನು ಮಾಡೋಣ. ಹೀಗೆ ಬಂದಂಥ ಒಂದು ಚಳಿಗಾಲದಲ್ಲಿ ರಾಮನ ಯಜ್ಞಾಶ್ವ ಏನು ಮಾಡ್ತದೆ, ಅರಣ್ಯಕನೆಂಬ ಒಬ್ಬ ಮುನಿಯ ಪುಣ್ಯಾಶ್ರಮವನ್ನು ಪ್ರವೇಶ ಮಾಡುತ್ತೆ. ಅದನ್ನು ಕಂಡು ಶತ್ರುಘ್ನಾದಿಗಳು ಮುನಿಯ ದರ್ಶನಕ್ಕೆಂದು ಆಶ್ರಮದ ಒಳಗೆ ಹೋಗಿ ಮುನಿಗೆ ನಮಸ್ಕಾರ ಮಾಡ್ತಾರೆ. ಆಗ ಅರಣ್ಯಕ ಏನು ಮಾಡಿದ, ಆ ಅಭ್ಯಾಗತರನ್ನು, ಅತಿಥಿಗಳನ್ನು ಗೌರವಿಸ್ತಾನೆ, ಎಲ್ಲರನ್ನೂ ಆತಿಥ್ಯದಿಂದ ಸತ್ಕಾರ ಮಾಡ್ತಾನೆ. ಹೀಗೆ ಸತ್ಕಾರ ಮಾಡಿ ಅವರಿಗೆ ಕಾಣಿಕೆಗಳನ್ನು ನೀಡಿ ಶ್ರೀರಾಮಚಂದ್ರನ ಒಳ್ಳೆಯ ಸುಂದರವಾದ ಕಥೆಯನ್ನು ಕೇಳ್ತಾ ಹೇಳ್ತಾ ವಿನೋದದಲ್ಲಿ ಅವರೆಲ್ಲ ಸಮಯವನ್ನು ಕಳೀತಾ ಇರ್ತಾರೆ. ವಿದ್ಯಾರ್ಥಿಗಳೇ, ಅರ್ಥ ಆಯ್ತಲ್ಲ ಪಾಠ? ಚೆನ್ನಾಗಿದೆ, ನೀವು ಅರ್ಥ ಮಾಡಿಕೊಂಡಿರ್ತೀರಾ. ಈಗ ಈ ಗದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ತತ್ಪುರುಷ ಸಮಾಸದ ಒಂದು ವ್ಯಾಕರಣಾಂಶವನ್ನು ಅಭ್ಯಾಸ ಮಾಡೋಣ. ತತ್ಪುರುಷ ಸಮಾಸದ ಬಗ್ಗೆ ಅಭ್ಯಾಸ ಮಾಡೋಣ. ಏನು ಹಾಗಾದರೆ ತತ್ಪುರುಷ ಸಮಾಸ ಅಂದರೆ ತಮಗೆಲ್ಲ ಗೊತ್ತಿದೆ. ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ. ಈ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ವಿದ್ಯಾರ್ಥಿಗಳೇ. ಈ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತದೆ ಅನ್ನೋದನ್ನು ನೀವು ಗಮನಿಸಬೇಕು. ನೋಡ್ರಿ, ಪೂರ್ವೋತ್ತರ ಪದಗಳೇನಾಗಿರ್ತವೆ, ನಾಮಪದಗಳಾಗಿರ್ತವೆ. ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಏನಾಗುತ್ತೆ, ಸಮಾಸವಾಗುವಂಥ ಸಂದರ್ಭದಲ್ಲಿ ಲೋಪ ಆಗುತ್ತೆ. ಅದಕ್ಕೆ ತತ್ಪುರುಷ ಸಮಾಸ ಅಂತ ಕರೀತಾರೆ. ನೀವು ಈ ಸಮಾಸವನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಉತ್ತರ ಪದದ ಅರ್ಥ ಪ್ರಧಾನವುಳ್ಳ ಸಮಾಸ ಇದು. ಉದಾಹರಣೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಯಜ್ಞತುರಂಗ, ಈ ಯಜ್ಞತುರಂಗ ಅನ್ನೋ ಈ ಪದವನ್ನು ವಿಗ್ರಹಿಸಿದಾಗ ಯಜ್ಞದ ಅಧಿಕ್ ತುರಂಗ ಅಂತಾಗುತ್ತೆ. ಇಲ್ಲಿ ತುರಂಗ ಎಂಬ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಬಂದಿದೆ ವಿದ್ಯಾರ್ಥಿಗಳೇ. ಬಾಯುಪಚಾರ, ಇದನ್ನು ವಿಗ್ರಹಿಸೋದು ಹೇಗೆ, ಬಾಯಿಯ ಅಧಿಕ್ ಉಪಚಾರ. ಇಲ್ಲಿ ಕೂಡ ಉಪಚಾರ ಎಂಬ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಬಂದಿದೆ ವಿದ್ಯಾರ್ಥಿಗಳೇ. ಬೆಟ್ಟದಾವರೆ, ಬೆಟ್ಟದ ಅಧಿಕ್ ತಾವರೆ. ಇಲ್ಲಿ ತಾವರೆ ಎಂಬ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬಂದಿದೆ. ವಯೋವೃದ್ಧ, ಇದನ್ನು ವಿಗ್ರಹಿಸಿದಾಗ ವಯಸ್ಸಿನಿಂದ ಅಧಿಕ್ ವೃದ್ಧ. ಇಲ್ಲಿ ವೃದ್ಧ ಎಂಬ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಬಂದಿದೆ. ಹಗಲುಗನಸು, ಇದನ್ನು ವಿಗ್ರಹಿಸಿದಾಗ ಏನಾಗುತ್ತೆ, ಹಗಲಿನಲ್ಲಿ ಅಧಿಕ್ ಕನಸು. ಇಲ್ಲಿ ಕನಸು ಎಂಬ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಬಂದಿದೆ ವಿದ್ಯಾರ್ಥಿಗಳೇ. ನೋಡ್ರಿ, ಯಜ್ಞದ ನಾಮಪದ, ತುರಂಗ ನಾಮಪದ, ಬಾಯಿ ನಾಮಪದ, ಉಪಚಾರ ನಾಮಪದ, ಬೆಟ್ಟದ ನಾಮಪದ, ತಾವರೆ ನಾಮಪದ, ವಯಸ್ಸಿನಿಂದ ನಾಮಪದ, ವೃದ್ಧ ನಾಮಪದ, ಹಗಲಿನಲ್ಲಿ ನಾಮಪದ, ಕನಸು ನಾಮಪದ. ಎರಡು ನಾಮಪದಗಳು ಸೇರಿ ಸಮಾಸ ಆಗ್ತದೆ ತತ್ಪುರುಷ ಸಮಾಸದಲ್ಲಿ. ವಿದ್ಯಾರ್ಥಿಗಳೇ, ಈ ತತ್ಪುರುಷ ಸಮಾಸವನ್ನು ಅಭ್ಯಾಸ ಮಾಡಿದ್ರಲ್ಲ, ಈಗ ಒಂದು ಸುಂದರವಾದಂಥ ಚಟುವಟಿಕೆಯನ್ನು ಮಾಡೋಣ. ಬಹಳ ಸುಂದರವಾಗಿದೆ, ಆಕರ್ಷಕವಾಗಿದೆ ಇದು. ಈ ಚಟುವಟಿಕೆಯನ್ನು ನೋಡೋಣ. ಏನಿದು ಚಟುವಟಿಕೆ? ಹಲವಾರು ಪದಗಳನ್ನು, 6 ಪದಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಕೊಟ್ಟಿರುವ ಪದಗಳಿಂದ ತತ್ಪುರುಷ ಸಮಾಸದ ಉದಾಹರಣೆಗಳನ್ನು ಆಯ್ದು ಸಮಾಸ ತಟ್ಟೆಯನ್ನು ಏನು ಮಾಡಬೇಕು, ತುಂಬಬೇಕು. ಇದರ ಹೆಸರೇ ಏನು? ಸಮಾಸ ತಟ್ಟೆ. ಈ ಸಮಾಸ ತಟ್ಟೆಯನ್ನು ಯಾವುದರಿಂದ ತುಂಬಬೇಕು ನೀವು? ಆ 6 ಉದಾಹರಣೆಗಳಲ್ಲಿ ತತ್ಪುರುಷ ಸಮಾಸದ ಉದಾಹರಣೆಗಳನ್ನು ಆಯ್ಕೆ ಮಾಡಿ ತುಂಬಬೇಕು. ಪ್ರಯತ್ನ ಮಾಡ್ತಾ ಇದ್ದೀರಾ? ಶಬಾಷ್, ಮಾಡಿ ಮಾಡಿ ಪ್ರಯತ್ನವನ್ನು ಮಾಡಿ, ಬರ್ತದೆ ನಿಮಗೆ. ಯಾಕಂದರೆ ಇವಾಗ ನೀವು ತತ್ಪುರುಷ ಸಮಾಸವನ್ನು ಅಧ್ಯಯನ ಮಾಡಿದಿರಲ್ಲ, ಪ್ರಯತ್ನ ಮಾಡ್ತಾ ಇದ್ದೀರಿ ತಾನೆ, ಮಾಡಿ. ಈಗ ನೀವು ತಟ್ಟೆಯಲ್ಲಿ ಹಾಕಿರ್ತಕ್ಕಂಥ ಆ ತತ್ಪುರುಷ ಸಮಾಸದ ಉದಾಹರಣೆಗಳು ಸರಿಯಾಗಿದ್ದಾವೋ ಅಥವಾ ಇಲ್ಲವೋ ಎಂಬುದನ್ನು ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ಳೋಣ. ನೋಡೋಣ. ಅರಮನೆ ಯಾವ ಸಮಾಸ ಇದು? ತತ್ಪುರುಷ ಸಮಾಸ. ಹಾಕಿದಿರ್ತಾನೆ ಸಮಾಸ ತಟ್ಟೆಯಲ್ಲಿ. ಬೆಟ್ಟದಾವರೆ ಇದು ಯಾವ ಸಮಾಸ? ಇದು ಕೂಡ ತತ್ಪುರುಷ ಸಮಾಸ. ಇದನ್ನು ಕೂಡ ನೀವು ಸಮಾಸ ತಟ್ಟೆಯಲ್ಲಿ ಹಾಕಿರ್ತೀರಾ, ಜಾಣ ವಿದ್ಯಾರ್ಥಿಗಳು ನೀವು. ಇನ್ನೊಂದು ಧರ್ಮ ರಕ್ಷಣೆ, ಇದು ಕೂಡ ತತ್ಪುರುಷ ಸಮಾಸ. ಈಗ ನೀವು ಈ 3 ತತ್ಪುರುಷ ಸಮಾಸದ ಉದಾಹರಣೆಗಳಿಂದ ಸಮಾಸ ತಟ್ಟೆಯನ್ನು ಏನು ಮಾಡಿದ್ದೀರಿ? ತುಂಬಿದ್ದೀರಾ, ಜಾಣ ವಿದ್ಯಾರ್ಥಿಗಳು. ಶಬಾಷ್. ಹೀಗೆ ಈ ಪಾಠದಲ್ಲಿ ಬಂದಿರತಕ್ಕಂಥ ಇತರೆ ಒಂದು ಶಬ್ದಗಳನ್ನು
ಈ ರೀತಿ ತಟ್ಟೆಗಳನ್ನು ಮಾಡಿ ಪ್ರಯತ್ನ ಮಾಡಿರಿ. ನಿಮ್ಮ ಗುರುಗಳಿಗೆ ನೀವೇನು ಮಾಡಬೇಕು, ತೋರಿಸಬೇಕು ವಿದ್ಯಾರ್ಥಿಗಳೇ. ಇನ್ನು ಈ ಸಪ್ತಾಕ್ಷರಿ ಮಂತ್ರದ ಈ ಘಟಕದಲ್ಲಿ ಅಡಗಿರ್ತಕ್ಕಂಥ ಮೌಲ್ಯವನ್ನು ನಾವು ತಿಳ್ಕೋಬೇಕು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ. ಅರಣ್ಯಕ ಮುನಿಯ ಆಶ್ರಮಕ್ಕೆ ಯಾರ್ಯಾರು ಬರ್ತಾರೆ? ಶತ್ರುಘ್ನ ಬರ್ತಾರೆ, ಜಾಂಬವಂತ ಬರ್ತಾರೆ, ಹನುಮಂತ ಬರ್ತಾನೆ, ಸುಗ್ರೀವ ಬರ್ತಾನೆ, ಹಾಗೂ ಅಪಾರ ಸೈನ್ಯ ಆತನ ಮುನಿಯ ಆಶ್ರಮಕ್ಕೆ ಬರುತ್ತೆ. ಅಪಾರ ಸೈನ್ಯ ಮುನಿಯ ಆಶ್ರಮಕ್ಕೆ ಬಂದಾಗ ಅಲ್ಲಿ ಮುನಿ ಏನು ಮಾಡ್ತಾನೆ? ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ಇದನ್ನು ನಾವು ಕಲಿಬೇಕು ಈ ಪಾಠದಿಂದ. ಬಂದಂಥ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು. ಅರಣ್ಯಕ ಮುನಿ ಪ್ರೀತಿಯಿಂದ ಸ್ವಾಗತಿಸಿದ, ಅವರಿಗೆ ಸವಿಯಾದ ಊಟವನ್ನು ನೀಡಿದ, ಪ್ರೀತಿಯಿಂದ ಮಾತಾಡಿದ, ಅವರನ್ನು ಸತ್ಕರಿಸಿದ. ಇದರಿಂದ ನಮಗೇನು ಅರ್ಥ ಆಗುತ್ತೆ? ಭಾರತೀಯ ಪರಂಪರೆ ಅತಿಥಿಗಳನ್ನು ದೇವರು ಎಂದು ಕರೆದಿದೆ. ಅತಿಥಿ ಸತ್ಕಾರ ಮಾಡ್ತಕ್ಕಂಥ ಗುಣವನ್ನು ನಾವು ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ಪರಂಪರೆಗೆ ಗೌರವ ತರುವಂಥ ಕೆಲಸವನ್ನು ನಾವೇನು ಮಾಡಬೇಕಾಗ್ತದೆ. ಅತಿಥಿ ಸತ್ಕಾರದ ಗುಣವನ್ನು ನೀವು ಬೆಳೆಸ್ಕೊಳ್ತಿರ್ತಾನೆ, ಖಂಡಿತವಾಗಲೂ ಬೆಳೆಸ್ಕೊಳ್ತೀರಾ. ಈ ಪಾಠದ ಮೂಲಕ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈ ಮೌಲ್ಯವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಭಾರತೀಯ ಪರಂಪರೆ ವೈಭವದಿಂದ ಮೆರೀತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವಿದ್ಯಾರ್ಥಿಗಳೇ. ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಸರಿನಾ? ಒಂದು ಸಣ್ಣ ಮೌಲ್ಯಮಾಪನ ಚಟುವಟಿಕೆಯನ್ನು ಮಾಡೋಣ. ಏನದು ಮೌಲ್ಯಮಾಪನ ಚಟುವಟಿಕೆ? ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ. ನೋಡೋಣ, ಹಾಗಾದರೆ ಉತ್ತರ ಕೊಡ್ತೀರಿ, ಜಾಣರಿದ್ದೀರಿ ನೀವು. ಕುವೆಂಪು ಸ್ಥಳ ಯಾವುದು ಅವ್ರದ್ದು? ಕುಪ್ಪಳ್ಳಿ. ಹಾಗಾದರೆ ಮುದ್ದಣ್ಣ ಅವರ ಸ್ಥಳ ಪ್ರಯತ್ನಿಸಿ ನೋಡೋಣ. ಶಬಾಷ್, ಮುದ್ದಣ್ಣ ಅವರ ಸ್ಥಳ ಯಾವುದು? ನಂದಳಿಕೆ. ಭಾಳ ಜಾಣ ಮಕ್ಕಳು ನೀವು, ಪಾಠವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಎರಡನೇ ಪ್ರಶ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸನನ್ನು ಕರೀತಾರೆ. ಹಾಗಾದರೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಯಾರನ್ನು ಕರೀತಾರೆ? ಶಬಾಷ್, ನೀನು ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದೀಯಾ. ಯಾರನ್ನು ಕರೀತಾರೆ? ಮುದ್ದಣ ಕವಿಯನ್ನು ಕರೀತಾರೆ. ಎರಡನೇ ಪ್ರಶ್ನೆಗೂ ಕೂಡ ಜಾಣತನದಿಂದ ಉತ್ತರವನ್ನು ನೀಡಿದ್ದೀರಿ. ಮೂರನೇ ಪ್ರಶ್ನೆಗೆ ಹೋಗೋಣ ಈಗ. ಏನಿದೆ ಮೂರನೇ ಪ್ರಶ್ನೆ? ಶ್ರೀರಾಮ ಒಬ್ಬ ರಾಜ. ಅಗಸ್ತ್ಯ ಹಾಗಾದರೆ ಏನು? ಶಬಾಷ್, ಅಗಸ್ತ್ಯ ಒಬ್ಬ ಮಹರ್ಷಿ. ಜಾಣ ವಿದ್ಯಾರ್ಥಿಗಳು ನೀವು. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸ್ತೀರಾ? ಏನಿದೆ? ಅಭ್ಯಾಗತರು ಪದದ ಅರ್ಥ ಏನು? ತಾವಾಗಿಯೇ ಬಂದವರು. ತುರಂಗ ಅಂದರೆ? ಶಬಾಷ್, ಏನು? ತುರಂಗ ಅಂದರೆ ಕುದುರೆ ಅಂತ. ತುರಂಗ ಅಂದರೆ ಕುದುರೆ. ಐದನೇ ಪ್ರಶ್ನೆಯನ್ನು ಗಮನಿಸೋಣ. ನೋಡ್ರಿ, ಮೃಷ್ಟಾನ್ನ ಯಾವ ಸಮಾಸ ಅದು? ಕರ್ಮಧಾರೆಯ ಸಮಾಸ. ಬಾಯುಪಚಾರ, ಈಗ ಆವಾಗಲೇ ಸಮಾಸವನ್ನು ಅಧ್ಯಯನ ಮಾಡಿದಿರಲ್ಲ, ಅಭ್ಯಾಸ ಮಾಡಿದಿರಲ್ಲ. ಶಬಾಷ್, ನೀನು ಸರಿಯಾಗಿ ಹೇಳಿದೆ. ಬಾಯುಪಚಾರ ಯಾವ ಸಮಾಸ? ತತ್ಪುರುಷ ಸಮಾಸ. ಜಾಣ ವಿದ್ಯಾರ್ಥಿಗಳು ಪಾಠವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ವಿದ್ಯಾರ್ಥಿಗಳೇ. ಈಗ ಈ ಪಾಠಕ್ಕೆ ಸಂಬಂಧಿಸಿದ ಮನೆಗೆಲಸವನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕು? ಈ ಮನೆಗೆಲಸವನ್ನು ಮಾಡಿ ನಿಮ್ಮ ಗುರುಗಳಿಗೆ ತೋರಿಸಬೇಕು. ಮೊದಲನೇ ಪ್ರಶ್ನೆಯನ್ನು ನೋಡಿ. ಅದರಲ್ಲಿ ಮುದ್ದಣ ಕವಿಯ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಯಾಕಂದರೆ ನಾಳೆ ನಿಮಗೆ ಬರ್ತಕ್ಕಂತಹ ಅಂತಿಮ ಪರೀಕ್ಷೆಯಲ್ಲಿ ಕವಿ ಪರಿಚಯ ಇರ್ತದೆ. ಅಲ್ಲಿ 3 ಅಂಕಕ್ಕೆ ನೀವು ವಾಕ್ಯ ರೂಪದಲ್ಲಿಯೇ ಉತ್ತರವನ್ನು ಬರೆಯಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ ಏನಿದೆ? ತತ್ಪುರುಷ ಸಮಾಸದ ನಿಯಮವನ್ನು ಬರೆಯಿರಿ ಅಂತ. ಇದುವರೆಗೆ ಈ ಸಪ್ತಾಕ್ಷರಿ ಮಂತ್ರ ಅನ್ನೋ ಪಾಠದ ಈ ಮೊದಲನೇ ಭಾಗವನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.